ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲಿ ಮಾತನಾಡುವಾಗ ಎರಡು ಕಡೆ ಮಿತವ್ಯಯದ ಸಂದೇಶಗಳನ್ನು ಕೊಟ್ಟರು. ಒಂದು ತೆಲಂಗಾಣದಲ್ಲಿ, ಇನ್ನೊಂದು ಗುಜರಾತ್ನಲ್ಲಿ. ವಿದೇಶ ಪ್ರವಾಸಕ್ಕೆ ಹೋದಾಗ ನೆದರ್ಲ್ಯಾಂಡಿನಲ್ಲಿ ಜಾಗತಿಕವಾಗಿ ಬಂದೊದಗಬಹುದಾದ ಆಪತ್ತಿನ ಬಗ್ಗೆ ಮಾತನಾಡಿದರು. ದಶಕಗಳ ಕಾಲ ಮಾನವೀಯತೆ ಸಾಧಿಸಿದ ಸಾಧನೆಗಳ ಮೇಲೆ ತಣ್ಣೀರೆರಚಬಲ್ಲಂಥ ಬೆಳವಣಿಗೆಗಳ ನಡೆಯುತ್ತೆ. ಕೋಟ್ಯಂತರ ಜನ ಮತ್ತೆ ಬಡತನ ರೇಖೆಯೊಳಗೆ ಕುಸಿಯುವ ಸಾಧ್ಯತೆ ಇದೆ ಅಂತ. ಸಂಜೀವ್ ಕುಮಾರ್ ಸರ್, 1/6 ಆಫ್ ದ ಪಾಪ್ಯುಲೇಷನ್ ನಮ್ಮದು. ಜಗತ್ತಿನ ಪ್ರತಿ 6 ಜನರಲ್ಲಿ ಒಬ್ಬ ಭಾರತೀಯ. ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ. ಪ್ರಿಪೇರ್ಡ್ನೆಸ್ನ ಕೊರತೆ ಇದೆ, ತಯಾರಿಯ ಕೊರತೆ ಇದೆ ಅನ್ನೋ ವಾದ ಇದೆ. ತಯಾರಿ ಆಗಬಹುದಾಗಿತ್ತ ಈ ಸಿಚುವೇಶನ್ಗೆ? ಎರಡು ಫ್ಯಾಕ್ಟ್ಸ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಏನಿದು ಗ್ಲೋಬಲ್ ಕ್ರೈಸಿಸ್ ಇಂದ ಏನೊಂದು ಎಕನಾಮಿಕ್ ಪ್ರಾಬ್ಲಮ್ಸ್ ಆಗಿದೆ ಈಗ ಸದ್ಯಕ್ಕೆ, ಆಗಿರೋದಂತೂ ಸತ್ಯ. ಹೌದು. ಅದನ್ನ ಸರ್ಕಾರದ ವೈಫಲ್ಯ, ಗವರ್ನೆನ್ಸ್ ಫೇಲ್ಯೂರ್ ಅನ್ನೋದು ಏನು ಲಿಂಕ್ ಮಾಡ್ತಾರಲ್ಲ, ಅದರ ಬಗ್ಗೆ ಒಂದು ಎರಡೆರಡು ಫ್ಯಾಕ್ಟ್ಸ್ ಹೇಳ್ತೀನಿ. 2013ರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ 94,000, ಇವತ್ತಿಗೆ 2,05,000. ಇದೊಂದು ಫ್ಯಾಕ್ಟ್ ಇಂಪಾರ್ಟೆಂಟ್. ಎರಡನೇದು, 1 GB ಡೇಟಾ 380 ರೂಪಾಯಿ ಇತ್ತು 2013ರಲ್ಲಿ, ಇವತ್ತು 9 ರೂಪಾಯಿ. ಸೊ ಇವೆರಡು ಫ್ಯಾಕ್ಟ್ಸ್ ಅನ್ನ ಇಟ್ಕೊಂಡು ನಾವು ಯೋಚನೆ ಮಾಡೋಣ ಎಲ್ಲಿ ವೈಫಲ್ಯತೆ ಆಗಿದೆ ಅನ್ನೋದು ನಂಬರ್ 1. ಓಕೆ. ಎರಡನೇದು, ಪ್ರಿಪೇರ್ಡ್ನೆಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈ ಕ್ರೈಸಿಸ್ ಇದು ಏನು ಅಂತಲ್ಲ, ಓವರ್ ನೈಟ್ ಆಗಿದ್ದ ಕ್ರೈಸಿಸ್ ಅಲ್ಲ ಇದು. ಏನಪ್ಪ ಸಡನ್ ಆಗಿ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗ್ಬಿಡ್ತು, ಅದನ್ನ ನಾವು ಒಂದು ಆಂಟಿಸಿಪೇಟ್ ಮಾಡ್ಬೋದಾಗಿತ್ತು. ಈ ರೀತಿಯಾಗಿ ಗ್ಲೋಬಲ್ ಕ್ರೈಸಿಸ್ಗಳನ್ನ ಆಂಟಿಸಿಪೇಟೇ ಮಾಡೋದಾಗಿದ್ದಾಗಿದ್ರೆ 97ರಲ್ಲಿ ಏಷ್ಯನ್ ಟೈಗರ್ಸ್ ಕೊಲ್ಯಾಪ್ಸ್ ಆಗ್ತಾ ಇರಲಿಲ್ಲ, ಅಥವಾ 2008ರಲ್ಲಿ ಲೀಮನ್ ಬ್ರದರ್ಸ್ ಕ್ರೈಸಿಸ್ ಆದ್ಮೇಲೆ ಗ್ಲೋಬಲ್ ಎಕನಾಮಿಕ್ ಡೌನ್ ಟರ್ನ್ ಆಗ್ತಾ ಇರಲಿಲ್ಲ. ಸೊ ಅದ್ರ ಪ್ರಿಪೇರ್ಡ್ನೆಸ್ ಏನಪ್ಪಾ ಅಂತಂದ್ರೆ, 2008ರಲ್ಲಿ ನಾವು ಯೋಚನೆ ಮಾಡಿ ನೋಡಿದಾಗ, ಇವತ್ತಿಗೆ ಕಂಪೇರ್ ಮಾಡಿ ನೋಡಿದಾಗ ಎಲ್ಲಿಂದ ಶುರು ಆಯ್ತಪ್ಪ? ಗ್ಲೋಬಲ್ ಎಕಾನಮಿಗೆ ರಿಕವರ್ ಆಗಕ್ಕೆ ಶುರು ಆಯ್ತು. ಆದರೆ ರಷ್ಯನ್ ಎಕ್ಸ್ಪಾನ್ಷನಿಸಮ್ 2013, ಕ್ರಿಮಿಯನ್ ಇಂಟರ್ವೆನ್ಷನ್, ಅಲ್ಲಿಂದ ಗ್ರಾಜುವಲ್ ಆಗಿ 2019-20ರಲ್ಲಿ ಏನೊಂದು ಟ್ಯಾರಿಫ್ ವಾರ್ಸ್ ಅವಾಗಿಂದ ಶುರು ಆಯಿತು. ಚೈನಾ US, ಆಮೇಲೆ US ಇಂಡಿಯಾ, ಅದು ಕಂಪೌಂಡ್ ಆಗಿ ಕೊರೋನಾ ಕ್ರೈಸಿಸ್ ಇಂದ ರಿಕವರ್ ಆದಮೇಲೆ ನಾವು ನೋಡಿದ್ರೆ ಮೋಸ್ಟ್ ಆಫ್ ದಿ ಗ್ಲೋಬಲ್ ಎಕಾನಮಿ, ಮೋಸ್ಟ್ ಆಫ್ ದಿ ವರ್ಲ್ಡ್ ಎಕಾನಮೀಸ್, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಅಮೇರಿಕಾ, ಇವತ್ತು ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ಸ್, ನಾವು ನಮ್ಮ ದೇಶದ ಬಗ್ಗೆ ಹೇಳಿದ್ರೆ ಅಮೇರಿಕಾದ ಡೇಟಾ ನಾವು ತೆಗೆದು ನೋಡಿದಾಗ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ಸ್ ಆರ್ ಎಟ್ ದ ಹೈಯೆಸ್ಟ್. ಯಾಕಾಯ್ತಪ್ಪ? ಅದು ಓವರ್ನೈಟ್ ಆಗಿಲ್ಲ. ಅದು ಕೊರೋನಾ ಕ್ರೈಸಿಸ್ ಪ್ಲಸ್ ಏನು ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಆದ್ಮೇಲಿಂದ ಒಂದೇ ಸಲಕ್ಕೆ 10,000 ಜನನ್ನ ಒಂದೊಂದು ಕಂಪ್ನಿಯಿಂದ ಸ್ಯಾಕ್ ಮಾಡೋದು ಅಥವಾ ಇದು ಮಾಡೋದು ಶುರು ಆಯ್ತು. ಈಗ ನಾವು ಇಂಡಿಯನ್ ಕಾಂಟೆಕ್ಸ್ಟಿಗೆ ಬಂದಾಗ, ಯಾಕೆ ಇದೊಂದು ಹ್ಯೂ ಅಂಡ್ ಕ್ರೈ ಕ್ರಿಯೇಟ್ ಆಗ್ತಾ ಇದೆಯಪ್ಪ? ಇದನ್ನ ನಾವು ಆಂಟಿಸಿಪೇಟ್ ಮಾಡಿಲ್ಲ, ಪ್ರಿಪೇರ್ಡ್ ಆಗ್ಬೋದಾಗಿತ್ತು. ಇದು ನಾವು ಕೊರೋನಾ ಕ್ರೈಸಿಸ್ ಅನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಪೂರಾ ವರ್ಲ್ಡ್ ಹೇಳಿತ್ತು ನಾವು ಹ್ಯಾಂಡಲ್ ಮಾಡಕ್ಕಾಗಲ್ಲ. ವರ್ಲ್ಡ್ ಹ್ಯಾಸ್ ಸೀನ್ ಹೌ ಇಂಡಿಯಾ ಹ್ಯಾಂಡಲ್ಡ್ ಕೊರೋನಾ ಕ್ರೈಸಿಸ್. ಈಗ ಸದ್ಯಕ್ಕೆ ಪೆಟ್ರೋಲಿಯಂ ಕ್ರೈಸಿಸ್ ಒಂದು ಇತಿಹಾಸ ನೋಡಿದ್ರೆ, ಜಸ್ಟ್ ಒಂದು ಇಫ್ ಯು ವಾಕ್ ದ ಮೆಮೊರಿ ಲೈನ್, ಡೌನ್ ದ ಮೆಮೊರಿ ಲೈನ್, 1973, 91, 2003, ಇವು 3 ಯಾಕೆ ರೆಲೆವೆಂಟ್? ಇರಾಕ್ ಕ್ರೈಸಿಸ್, ಆಮೇಲೆ ಅದಕ್ಕಿಂತ ಮುಂಚಿನ ಗಲ್ಫ್ ಕ್ರೈಸಿಸ್, ಆಮೇಲೆ ಒಪೆಕ್ ಫಾರ್ಮೇಶನ್. ಇವೆಲ್ಲ ಆದಮೇಲೆ ನಮ್ಮ ಪ್ರಿಪೇರ್ಡ್ನೆಸ್ ಏನಪ್ಪ? ಈಗ ಸದ್ಯಕ್ಕೆ ಪ್ರಿಪೇರ್ಡ್ನೆಸ್ ಇಲ್ಲ ಅಂತೀವಲ್ಲ. UAE ಒಪೆಕ್ ಇಂದ ವಿಡ್ರಾ ಆಗಿದೆ. ಹೌದು. ಭಾರತ ಏನ್ ಮಾಡಿದೆ? UAE ಜೊತೆಗೆ ಏನ್ ಹೇಳಿದ್ರು, ನೀವು ನಮ್ಮಿಂದ 90% ಡ್ಯೂಟಿ ಫ್ರೀ ಪ್ರಾಡಕ್ಟ್ಸ್ ಖರೀದಿ ಮಾಡ್ರಿ, ನಟ್ಟು, ಬೋಲ್ಟು, ಕೊಡ್ಲಿ, ಅಗ್ರಿಕಲ್ಚರಲ್, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಎಲ್ಲವನ್ನು ನೀವು ತಗೊಂಡ ಮೇಲೆ ಏನ್ ಮಾಡ್ತೀರಾ? ಅದನ್ನ ಏನು RBL ಬ್ಯಾಂಕ್ ಏನಿದೆಯಲ್ಲ, ಅದು UAE ನಲ್ಲಿ ಫಂಡ್ ಮಾಡೋದು. UAE ವಿಲ್ ಫಂಡ್ ಆಲ್ ದ ಪ್ರೊಡಕ್ಷನ್ ಟು ಇಂಡಿಯಾ, ಅಲ್ಲಿ ಅವರ ದೇಶದಲ್ಲಿ. ಅದು ಡಾಲರ್ ಪೇಮೆಂಟ್ ಮಾಡೋ ಅವಶ್ಯಕತೆ ಬರಲ್ಲ. ನಾವು ಇಂಡಿಯಾ ಏನವಾಗ ಲಾರ್ಜೆಸ್ಟ್ ಬೈಯರ್ ಆಗ್ತಾರೆ UAEಗೆ.
ಲಿಮಿಟೇಷನ್ ಇಲ್ಲ ಈಗ ಆಯಿಲ್ ಪ್ರೊಡಕ್ಷನ್ನಿಗೆ. ಈ ಒಪೇಕಲ್ ಇದ್ದಾಗ ಇಷ್ಟೇ ಬ್ಯಾರಲ್ ನೀನು ಎಣ್ಣೆ ತೆಗಿಯಪ್ಪ ಅನ್ನೋದಿತ್ತು. ಹೌದು. ಇವು ಈಗ ಹೊರಗೆ ಬಂದಿದೆ, ಈಗ ಎಷ್ಟಾರು ಎಣ್ಣೆ ತೆಗೀರಿ, ಇದ್ದಷ್ಟು ಎಣ್ಣೆ ಎಲ್ಲ ತೆಗೀರಿ. ಆದ್ರೆ ವ್ಯಾಪಾರ ಯಾರ ಜೊತೆಗೆ ಮಾಡ್ತೀರಾ? ಇಂಡಿಯಾ ಹ್ಯಾಸ್ ಆಲ್ರೆಡಿ ಪೌನ್ಸ್ಡ್ ಆನ್ ದಟ್. ಪ್ರಿಪೇರ್ಡ್ನೆಸ್ ಇಲ್ಲ ಅನ್ನೋದು ಹೇಗೆ ಹೇಳ್ತೀರಾ ನೀವು? ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ ನಾವು. ಎರಡನೇದು, ನೈಜೀರಿಯಾ ಹತ್ರ ಡಾಲರ್ಸ್ ಇಲ್ಲ. ಹೋಗಿ ನಮ್ ಟ್ರ್ಯಾಕ್ಟರ್ ತಗೊಳ್ರಿ ಅಂದ್ರು ಇಂಡಿಯಾ. ಎಲ್ಲಿಂದ ತಗೊಳ್ಳೋಣಪ್ಪ, ನಮ್ ಕಡೆ ದುಡ್ಡೇ ಇಲ್ಲ ಅಂದ್ರೆ ಏನಿಲ್ಲ, UPI ಮಾಡ್ರಿ. UPI ಮಾಡಿದಾಗ ಅದು ಕರೆನ್ಸಿ ಟ್ರಾನ್ಸಾಕ್ಷನ್ ಆದಾಗ ಅದು ಆಟೋಮೆಟಿಕಲಿ ರುಪೀಸ್ ಅಲ್ಲೇ ಟ್ರಾನ್ಸಾಕ್ಷನ್ ಆಗುತ್ತೆ. ಇದು ಡಾಲರ್ ಇವೇಡ್ ಮಾಡೋದಕ್ಕೆ ಚೈನಾ ಮಾಡಿರೋ ಒಂದು ಟ್ಯಾಕ್ಟಿಕ್ಸ್ ಗಿನ್ನ ಬೆಟರ್ ಟ್ಯಾಕ್ಟಿಕ್ಸ್ ಇಂಡಿಯಾ ಅಪ್ಲೈ ಮಾಡಿದೆ ಅಂತ ಹೇಳ್ಬೋದು. ಇದು ನಮ್ಮ ಪ್ರಿಪೇರ್ಡ್ನೆಸ್. ಇದು ಕಳೆದ 2-3 ವರ್ಷಗಳಲ್ಲಿ ಆಗಿರೋ ಡೆವಲಪ್ಮೆಂಟ್ಸ್ ಇವು. ಈಗ ಸದ್ಯಕ್ಕೆ ನೆದರ್ಲ್ಯಾಂಡ್ಸ್ ಅಲ್ಲಿ ಏನೊಂದು 300 CEOs ಒಂದು ಮೀಟಿಂಗ್ ಮಾಡಿ ಎಲ್ಲ ಒಂದು ಡಿಸ್ಕಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ABSL ಕಂಪನಿ ಇದೆ. ಏನಪ್ಪಾ ಅದು? ಫ್ಯಾಬ್ರಿಕೇಟರ್. ಇದು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಬಹಳ ಟಫ್ ಟಾಸ್ಕ್ ಅದು. ಅದೇನಪ್ಪಾ ಅಂತಂದ್ರೆ 5 ಮೈಕ್ರೋಮೀಟರ್ ಅಷ್ಟು ಸೈಜ್ ಇರುತ್ತೆ ಒಂದು ಸೆಮಿಕಂಡಕ್ಟರ್. ಅಂದ್ರೆ ನಮ್ಮ ಕೂದಲಿಗಿನ್ನ ಎಷ್ಟೋ ಮೈಕ್ರೋ ಮಿಲಿಮೀಟರ್ ಕಡಿಮೆ. ಅದನ್ನ ಪ್ರೊಡ್ಯೂಸ್ ಮಾಡೋ ಮಷೀನ್ಸ್ಗೆ ಅಮೆರಿಕ ಏನಂದ್ರೆ, ನೀವು ಚೈನಾ ಕೊಡ್ಬೇಡ್ರಿ, ನಿಮಗೆ ಪಾರ್ಟ್ಸ್ ಕೊಡಲ್ಲ ಅಂದ್ರು. ಆಯ್ತಪ್ಪ, ಓಕೆ ಡ್ಯಾಡಿ, ಐ ವಿಲ್ ನಾಟ್ ಸೆಲ್ ಇಟ್ ಟು ಚೈನಾ ಅಂದ್ಬಿಡುತ್ತೆ ಕಂಪನಿ. ಟಾಟಾ ಏನಂದ್ರು, ಇಂಡಿಯನ್ ಗವರ್ಮೆಂಟ್ ಇನಿಷಿಯೇಟಿವ್ ಇಂದ ಟಾಟಾ ಅಂದ್ರು, ಆಯ್ತಪ್ಪ ನಮ್ಮ ಜೊತೆಗೆ ಯು ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್, ನಾವು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತೀವಿ, ಮಷೀನ್ ಇಲ್ಲಿ ಮಾಡೋಣ. ಅದಾದ್ರೆ ಫ್ಯೂಚರ್ ನೋಡಿ, ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಬರುತ್ತೆ. ಎಲ್ಲಿ ಪ್ರಿಪೇರ್ಡ್ನೆಸ್ ಇಲ್ಲ ಅಂತ ಹೇಳೋದನ್ನ ಎಕನಾಮಿಕ್ಸ್ ಅಲ್ಲಿ ನಾವು ಬೇಸಿಕ್ ಎಕನಾಮಿಕ್ಸ್ ಮಾತಾಡೋಣ. ಪ್ರಿಪೇರ್ಡ್ನೆಸ್ ಇರಲಿಲ್ಲ ಅಂದ್ರೆ ಟ್ರಿಪಲ್ ರೈಸ್, ಆಲ್ಮೋಸ್ಟ್ 95,000ರಿಂದ 2,05,000 ತನಕ ಪರ್ ಕ್ಯಾಪಿಟಲ್ ಇನ್ಕಮ್ ರೈಸ್ ಆಗಿರೋದೇ ಒಂದು. ಆಮೇಲೆ ಡೇಟಾ ಪ್ರೈಸ್ ಇಷ್ಟು ಕಡಿಮೆ ಆಗಿರೋದು. ಇವೆಲ್ಲ ಒಂದು, ನಾವು 5Gಗೆ ಏನು ಒಂದು ರೀಚ್ ಆಗ್ತಾ ಇದ್ದೀವಿ, ಇವೆಲ್ಲ ಒಂದು ರೆವಲ್ಯೂಷನ್ ಇದು. ಈಗ ಸದ್ಯಕ್ಕೆ ಒಂದು ಆಯಿಲ್ ಕ್ರೈಸಿಸ್ ಆಗಿದೆ, ಪೂರಾ ಭೂಮಂಡಲನೇ ಒಂದು ಕ್ರೈಸಿಸ್ ಅಲ್ಲಿದೆ. ಇಂಡಿಯಾ ಪ್ರಿಪೇರ್ಡ್ ಇಲ್ಲ ಅಂತ ಹೇಳೋದು ಒಂದು ಇದು ಇಟ್ಸ್ ಅಬರೇಷನ್. ಯಾಕಪ್ಪ ಅಂತಂದ್ರೆ, ಈ ಒಂದು ಗ್ಲೋಬಲ್ ಕ್ರೈಸಿಸ್ ಅಲ್ಲಿ ಅಮೆರಿಕನ್ ಎಕಾನಮಿನೂ ಕೊಲಾಪ್ಸ್ ಆಗಿದೆ ಈಗ ಸದ್ಯಕ್ಕೆ. ನಾವು 40% ಆಯಿಲ್ ಪ್ರೈಸ್ ಹೈಕ್. ಮತ್ತೆ ಅದು ಅಷ್ಟು ನಮ್ಮದು ಅವ್ರದ್ದು ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ಕಾರ್ ಯೂಸರ್ಸ್ ಜಾಸ್ತಿ, ನಮ್ಮಲ್ಲಿ ರೆಸಿಲಿಯನ್ಸ್ ಜಾಸ್ತಿ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇದು ಹ್ಯೂಮನ್ ಎಕನಾಮಿಕ್ಸ್, ಇದು ಹ್ಯೂಮನ್ ಜಿಯೋಗ್ರಫಿ ಅಂಡ್ ಹ್ಯೂಮನ್ ಎಕನಾಮಿಕ್ಸ್. ನಾವು ಅಮೆರಿಕಾಗೂ ಇಂಡಿಯಾಗೂ ಕಂಪೇರ್ ಮಾಡಿ ನೋಡಿದಾಗ, ಡೆವಲಪ್ಮೆಂಟಲ್ ಟ್ರಾಜೆಕ್ಟರಿ ನೋಡಿದಾಗ ಇಂಡಿಯನ್ಸ್ ಅಲ್ಲಿ ರೆಸಿಲಿಯನ್ಸ್ ಜಾಸ್ತಿ ಇದೆ. ಅದಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಒಂದು ಎಥಿಕಲ್ ಅಪೀಲ್ ಮಾಡಿದ್ರು, ಆಯ್ತಪ್ಪ ನೀವು ಪೆಟ್ರೋಲ್ ಯೂಸ್ ಮಾಡಬೇಡ್ರಿ, ಕಡಿಮೆ ಯೂಸ್ ಮಾಡ್ರಿ. ಅದರಿಂದ ಒಂದು ಇಂಪ್ಯಾಕ್ಟ್ಸ್ ಗೊತ್ತೇ ಆಗುತ್ತೆ. ಇನ್ನೊಂದು 1 ತಿಂಗಳಲ್ಲಿ ಆಟೋಮೆಟಿಕಲಿ ನಮ್ಗೆ ಗೊತ್ತೇ ಆಗುತ್ತೆ. ಈಗ ಆಲ್ರೆಡಿ ಜನ ಮೆಟ್ರೋ ಯೂಸ್ ಮಾಡಕ್ಕೆ ಶುರು ಮಾಡಿದ್ದಾರೆ, ಕಾರ್ ಪೂಲಿಂಗ್ ಯೂಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅದೊಂದು ಇಂಪ್ಯಾಕ್ಟ್ ಗೊತ್ತೇ ಆಗುತ್ತೆ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಳೋ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮಲ್ಲಿ ಏನು ಡಿಬೇಟ್ ಆಗ್ತದೆ, ಡಿವಿಯೇಟ್ ಆಗ್ತಾ ಇದೆ. ನಮ್ಮ ಪ್ರಿಪೇರ್ಡ್ನೆಸ್ ಬಗ್ಗೆ ಇವತ್ತು ಡೊಮೆಸ್ಟಿಕ್ ಕ್ರೈಸಿಸ್ ಗ್ಲೋಬಲ್ ಕ್ರೈಸಿಸ್ ಸಪರೇಟ್ ಮಾಡಿ ಕ್ರಿಟಿಕ್ಸ್ ಮಾತಾಡ್ತಾ ಇದ್ದಾರೆ. ಇದು ಪ್ರಾಬ್ಲಮ್. ಒಪ್ಪೋದಕ್ಕೆ ತಯಾರಿಲ್ಲ. ಬೇಸಿಕಲಿ ಡೊಮೆಸ್ಟಿಕ್ ಕ್ರೈಸಿಸ್ ಈಸ್ ದ ರಿಸಲ್ಟ್ ಆಫ್ ಗ್ಲೋಬಲ್ ಕ್ರೈಸಿಸ್ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ ಕೆಲವರು. ನಮ್ಮ ಗ್ಲೋಬಲೈಸ್ಡ್ ಎಕಾನಮಿ ಇದು, ನಮ್ದು ಇಟ್ ಇಸ್ ನಾಟ್ ಎ ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ ಕೊಲಾಪ್ಸ್ ಆಗಿದ್ರೆ ಅಫ್ಘಾನಿಸ್ತಾನ್ ಎಕಾನಮಿ ಇತ್ತಲ್ಲ 90s ಅಲ್ಲಿ, ಹಂಗಿದ್ದಿದ್ರೆ ಒಂದು ಒಪ್ಕೋತಿದ್ವಪ್ಪ. ಇದು ಗ್ಲೋಬಲ್ ಕ್ರೈಸಿಸ್, ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿಕ್ ಕ್ರೈಸಿಸ್ ಇದು. ಇದರಲ್ಲಿ ಏನೇ ಒಂದು ಬೆಳವಣಿಗೆಗಳಾಗುತ್ತೆ, ಅದರ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ಗೂ ನಮಗೆ ಹೆಲ್ಪ್ ಆಗುತ್ತೆ, ನೆಗೆಟಿವ್ ಡೆವಲಪ್ಮೆಂಟ್ಸ್ ಇಂದ ನಮಗೆ ನೆಗೆಟಿವಿಟಿ ಬಂದೇ ಬರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ರೆಸಿಲಿಯನ್ಸ್ ಏನಪ್ಪಾ ಅಂತಂದ್ರೆ, ಈ UAE ಜೊತೆಗೆ ಏನ್ ಡೀಲ್ ಆಗಿದೆಯಲ್ಲ, ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಡ್ಯೂಟಿ ಫ್ರೀ, ಇದು ಶ್ರೂಡ್ ಪೊಲಿಟಿಕಲ್ ಎಕಾನಮಿ. ಇದು ಎಕನಾಮಿಕ್ ಡಿಪ್ಲೊಮಸಿ, ಇಟ್ಸ್ ಬೆಸ್ಟ್ ಶ್ರೂಡ್ ಎಕನಾಮಿಕ್ ಡಿಪ್ಲೊಮಸಿ. ಕಾರಣ ಯಾಕಪ್ಪ ಅಂತಂದ್ರೆ, ಡ್ಯೂಟಿ ಫ್ರೀ ನಾವು ಪ್ರಾಡಕ್ಟ್ಸ್ ಸೌದಿ ಅರೇಬಿಯಾಗೆ ಕಡಿಮೆ ಇಲ್ಲ, ದುಡ್ಡಿಗೆ ಕಡಿಮೆ ಇಲ್ಲ. ಆದ್ರೆ ಒಂದು ಇನ್ಸೆಂಟಿವ್ ಇದು, ಡ್ಯೂಟಿ ಫ್ರೀ ನಾವು ನಿಮಗೆ ಪ್ರಾಡಕ್ಟ್ಸ್ ಕೊಡ್ತೀವಪ್ಪ. ನಾಳೆ ನೀವು ಆಯಿಲ್ ಜಾದ ಪ್ರೊಡಕ್ಷನ್ ಮಾಡಿದಾಗ ನಾವು ಏನು ಅದನ್ನು ಖರೀದಿ ಮಾಡ್ತೀವಿ, ಅದೇ ನೀವು ರುಪೀಸಲ್ಲಿ ಒಂದು ಇದು ಟ್ರಾನ್ಸಾಕ್ಷನ್ ಮಾಡಬೇಡ್ರಿ. ಆಟೋಮ್ಯಾಟಿಕಲಿ ನೀವು ಅದೇ ದುಡ್ಡನ್ನ, ಅದೊಂದು ರುಪೀಸ್ ಇದೆಯಲ್ಲ, ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆ ದುಡ್ಡಿಂದ ಖರೀದಿ ಮಾಡ್ರಿ. ಇದಕ್ಕಿಂತ ಬೆಟರ್ ಎಕನಾಮಿಕ್ ಪ್ರಿಪೇರ್ಡ್ನೆಸ್ ಬೇಕಾ? ನಾನು ಕೇಳೋ ಪ್ರಶ್ನೆ ಇದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.